ಮಾಡಿದಾಗ ನಮಗೆ ಯಾರೂ ಕೂಡ ನಮಗೆ ಸಹಾಯ ಮಾಡ್ಲಿಕ್ಕೆ ಬರಲಿಲ್ಲ. ಆದರೆ ನರೇಂದ್ರ ಮೋದಿ ಅವರು ತಾವು ಸಂತಕ್ಕೆ ಶೂರರಾಗಿ ಅವ್ರನ್ನೆಲ್ಲ ಹೆದರಿಸ್ತಕ್ಕಂಥ ಕೆಲಸ ನರೇಂದ್ರ ಮೋದಿ ಅವರು ಮಾಡ್ಯಾರ. ಒಂದಲ್ಲ ಎರಡಲ್ಲ, ಆರ್ಥಿಕ ಪರಿಸ್ಥಿತಿ, ವೈಜ್ಞಾನಿಕ, ಆಮೇಲೆ ಎಲ್ಲಿ ಯಾವ ರೋಡು, ರೈಲ್ವೆ, ಆಮೇಲೆ ಟ್ರಾನ್ಸ್ಪೋರ್ಟೇಷನು ಯಾವತ್ತು ಒಂದೇ ಎರಡ್ರಿ. ಆಮೇಲೆ ಜನರ ಆರೋಗ್ಯ ಹೇಳಿ, ಹೆಣ್ಣು ಮಕ್ಕಳಿಗೆ ಬೇಕಾಗತಕ್ಕಂಥದ್ದು ಯಾವುದು ಇದು ಎಂಥದ್ದು ಇಲ್ಲ ಅನ್ನೋದಿಲ್ಲ. ದೇಶಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲಾ ವ್ಯವಸ್ಥೆಯನ್ನ ಪ್ರಧಾನಮಂತ್ರಿಗಳು 12 ವರ್ಷಗಳಲ್ಲಿ ಆ ಕೆಲಸವನ್ನ ಮಾಡಿದ್ದಾರೆ ಅಂತಕ್ಕಂಥ ಮಾತವನ್ನ ಅತ್ಯಂತ ಸಂತೋಷದಿಂದ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ನಮ್ಮ ಅದೃಷ್ಟ ನರೇಂದ್ರ ಮೋದಿ ಅವರಂತ ನಾಯಕತ್ವದಲ್ಲಿ ನಾನು ಒಬ್ಬ ಲೋಕಸಭಾ ಸದಸ್ಯನಾಗಲಿಕ್ಕೆ ನೀವೆಲ್ಲರೂ ಜಿಲ್ಲೆಯ ಜನ ಸಹಾಯ ಮಾಡಿದ್ರಿ ಅಂತಕ್ಕಂಥ ಮಾತವನ್ನ ಈ ಸಂದರ್ಭದಲ್ಲಿ ಬಹಳ ಸಂತೋಷದಿಂದ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ವರ್ಲ್ಡ್ನಾಗ ನೋಡ್ರಿ, ಜಗತ್ತಿನಾಗ ನಮ್ಗೆ ಯಾರೂ ಹಿಂದೆ ಸಹಾಯ ಮಾಡ್ಲಿಕ್ಕೆ ಬಂದಿಲ್ಲ ಅಂದ್ರ ಇವತ್ತು ನಂಬರ್ ಹಚ್ಚದ ಪಾಳೆ ಹಚ್ಚಿ ಬರ್ಲಕತ್ತಾರ ದಿಲ್ಲಿಗೆ. ನರೇಂದ್ರ ಮೋದಿ ಅವರು ಭೇಟಿ ಆಗ್ಬೇಕು, ಅವ್ರನ್ನ ಭೇಟಿ ಮಾಡಬೇಕು, ಅವ್ರ ಸಲಹೆ ಕೇಳಬೇಕು, ನಾವು ಸಹಾಯ ಬೇಕು ಅಂತ ಕೇಳಬೇಕು ಅಂತೇಳಿ ಜಗತ್ತಿನ ಎಲ್ಲರೂ. ಟ್ರಂಪ್ ಅವ್ರು ಏನ್ ಹೇಳಿದ್ರು, ನಾನು ಒಬ್ಬ ಮಾತ್ರ ನರೇಂದ್ರ ಮೋದಿ ಅವರು, ನನ್ನ ಬಿಟ್ರೆ ನರೇಂದ್ರ ಮೋದಿ ಅವರೇ ಈ ಜಗತ್ತಿಗೆ ಒಬ್ಬ ನಾಯಕ ಅಂತಕ್ಕಂಥ ಮಾತು ಹೇಳ್ಯಾರ. ನೋಡ್ರಿ, ಇದಕ್ಕಿಂತ ದೊಡ್ಡದು ಏನಾದ್ರು ಬೇಕಾಯ್ತು? ಎಂದಾದ್ರೂ ಯಾವ್ದಾದ್ರೆ ಅನಿಸ್ಕೊಂಡ್ರ ಭಾರತೀಯರು ಎಂದರೆ ಅನಿಸ್ಕೊಂಡ್ರೆ ಹೇಳ್ರಿ ದಯವಿಟ್ಟು. ಅದಕ್ಕಾಗಿ ನರೇಂದ್ರ ಮೋದಿ ಅವರ ಸಾಧನೆ ಈ ದೇಶದಲ್ಲಿ ಅತ್ಯಂತ ದೊಡ್ಡ ಸಾಧನೆ ಅಂತಕ್ಕಂಥ, ಹಿಂದೆ ಯಾವತ್ತೂ ಕೂಡ ಯಾರೂ ಮಾಡದೇ ಇರತಕ್ಕಂಥ ಸಾಹಸವನ್ನ ಮಾಡಿ ಈ ದೇಶದ ಜನರಿಗೆ ರಕ್ಷಣೆಯನ್ನ ಕೊಟ್ಟು, ಈ ದೇಶದ ಜನರಿಗೆ ಬೇಕಾಗಿರ್ತಕ್ಕಂಥ ಸಂರಕ್ಷಣೆಯನ್ನ ಕೊಟ್ಟು ನಮ್ಮನ್ನೆಲ್ಲ ಬದುಕಿಸಲಿಕ್ಕೆ ಪ್ರಯಾಸ ಮಾಡಿದ್ದಾರೆ ಅಂತಕ್ಕಂಥ ಮಾತವನ್ನ ಈ ಸಂದರ್ಭದಲ್ಲಿ ಬಹಳ ಸಂತೋಷದಿಂದ ಈ ಸಂದರ್ಭದಲ್ಲಿ ನಾನು ಹೇಳಿ, ಇವತ್ತು ದೇವರ ಇನ್ನೊಂದು ಸ್ವಲ್ಪ ದಿನ ಅವ್ರಿಗೆ ಆಯುಷ್ಯ, ಆರೋಗ್ಯ, ಅಧಿಕಾರ ಬೇಕು ಅವ್ರಿಗೆ. ಎಷ್ಟು ದಿವಸ ಅಧಿಕಾರದಲ್ಲಿ ಇರ್ತಾರ ಅನ್ನೋದು ಯಾರು ಜಡ್ಜ್ ಮಾಡ್ಲಿಕ್ಕಾಗಲ್ಲ. ಬಹಳ ಜನ ತಿಳ್ಕೊಂಡಾರ. ಈಗ ನೋಡ್ರಿ, ಅಲ್ರಿ ಈ ದೇಶದೊಳಗ ಕಲ್ಕತ್ತಾದಲ್ಲಿ, ವೆಸ್ಟ್ ಬಂಗಾಳದಲ್ಲಿ ಇದು ಮುಗಿದೇ ಹೋಯ್ತು, ಇನ್ನು ಯಾರೂ ಬರುವುದಿಲ್ಲ ಅಂತಕ್ಕಂಥ ಮಾತಾಡ್ತಿದ್ರಿ ಎಲ್ಲ ಈ ದೇಶದಾಗ. ನೋಡ್ರಿ, ಅಂತ ಜನರನ್ನ ಎಲ್ಲರನ್ನ ಚುನಾವಣೆಯಲ್ಲಿ ಸೋಲಿಸಿ ಆ ಪಕ್ಷದ ಎಲ್ಲಾ ಜನ ಅಂಜಿ ಎಲ್ಲರೂ ಕೂಡ ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ಸೇರಿಸ್ತಕ್ಕಂಥ ಕೆಲಸ ನಡೆದದ್ದು. ಇದು ಸಾಮಾನ್ಯ ಕೆಲಸ ಅಲ್ಲ, ಇದು ಒಂದೇ ಅಲ್ಲ. ಈಗ ಎಲ್ಲದ ಕಾಂಗ್ರೆಸ್ ಎಲ್ಲಿ ಇಲ್ಲ. ಈ ಮಂಡಿ ಕರ್ನಾಟಕದಾಗ ಅದ, ಆದ್ರೆ ಎಲ್ಲರೂ ಬರ್ಕೋರಿ ಎದ್ಯಾಗ. ಇದೇನು ಬಹಳ ದಿನ ಈ ಕರ್ನಾಟಕದಾಗ ಸರ್ಕಾರ ನಡೆಯೋದಿಲ್ಲ. ಇಷ್ಟು ಮಾತ್ರ ನಾನು ಇದು ಭವಿಷ್ಯ ಅಂತೇಳಿ ನಾ ಹೇಳಲಿಕ್ಕೆ ಬಯಸ್ತೀನಿ ಅಂತಕ್ಕಂಥ ಮಾತವನ್ನ ಬಹಳ ಸ್ಪಷ್ಟವಾಗಿ ಸಂದರ್ಭದಲ್ಲಿ ಹೇಳಿ, ಮುಂದಿನ ದಿನಮಾನಗಳಲ್ಲಿ ಮೋದಿಯವರಿಗೆ ಒಳ್ಳೆಯ ಒಂದು ಶಕ್ತಿಯನ್ನ ದೇವರು ಕೊಡ್ಲಿ, ಈ ದೇಶವನ್ನ ಇದೇ ರೀತಿ ಸಂಪೂರ್ಣವಾಗಿ ನಡೆಸ್ಕೊಂಡು ಹೋಗ್ಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ, ಸಿದ್ದಪ್ಪ ಸ್ವಾಮೀಜಿಯಲ್ಲಿ ಕೂಡ ಪ್ರಾರ್ಥನೆ ಮಾಡಿ ನಾನು 2 ಮಾತು ಮುಗಿಸ್ತೀನಿ.